ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿ ಮೂಲಕ ಭಾರತ 2026ರ ಜರ್ನಿಯನ್ನ ಸ್ಟಾರ್ಟ್ ಮಾಡುತ್ತೆ. ಈ ಸರಣಿ ಹಲವು ಆಟಗಾರರ ಪಾಲಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಅದರಲ್ಲೂ ಕೂಡ ಕ್ಯಾಪ್ಟನ್ ಆಗಿ ಶುಭ್ಮನ್ ಗಿಲ್ ಅಂತೂ ಸದ್ಯಕ್ಕೆ ಡೇಂಜರ್ ಝೋನ್ ನಲ್ಲಿದ್ದಾರೆ. ಒಂದ್ ಕಡೆ ಸಕ್ಸಸ್ ಇದ್ರೂ ಕೂಡ ಚಾನ್ಸ್ಗಾಗಿ ಕಾಯ್ತಾ ಇರುವಂತ KL ರಾಹುಲ್, ಇನ್ನೊಂದ್ ಕಡೆ ಪವರ್ ಕೊಟ್ರು ಪಲ್ಟಿ ಹೊಡಿತಾ ಇರುವಂತ ಶುಭ್ಮನ್ ಗಿಲ್. ಇವರಿಬ್ಬರಲ್ಲಿ ಯಾರು ಬೆಸ್ಟ್ ಎನ್ನುವಂತ ಚರ್ಚೆ, ಕ್ಯಾಪ್ಟನ್ಸಿ ಯಾರಿಗೆ ಅನ್ನುವಂತ ಗೊಂದಲ, ಈ ಸರಣಿಗೆ ಯಾರೆಲ್ಲ ಹೊಸಬರು ಅವಕಾಶವನ್ನ ಪಡೆಯಬಹುದು ಎನ್ನುವಂತ ಕುತೂಹಲ, ಹೀಗೆ 10 ಪ್ರಶ್ನೆಗಳಿದ್ದು ಈ ಬಗೆಗಿನ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜನವರಿ 11ರಿಂದ ಆರಂಭವಾಗಲಿರುವಂತ ನ್ಯೂಜಿಲೆಂಡ್ ವಿರುದ್ಧದ 3 ಪಂದ್ಯಗಳ ಸರಣಿಗೆ ಜನವರಿ 3 ಅಥವಾ 4ರಂದು ಭಾರತ ತಂಡ ಅನೌನ್ಸ್ ಆಗುವಂತ ಸಾಧ್ಯತೆಗಳಿವೆ. ಒಂದ್ ಕಡೆ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಆಡ್ತಾರೆ ಎನ್ನುವಂತ ಕ್ಯೂರಿಯಾಸಿಟಿ, ಹಾಗೆ ಯಾರೆಲ್ಲ ಕಮ್ ಬ್ಯಾಕ್ ಮಾಡ್ಬೋದು, ಯಾರೆಲ್ಲ ಡ್ರಾಪ್ ಆಗ್ಬೋದು ಅನ್ನುವಂತ ಗೊಂದಲ, ಇದೆಲ್ಲಕ್ಕಿಂತ ಹೆಚ್ಚಾಗಿ ಕ್ಯಾಪ್ಟನ್ ಯಾರಾದ್ರೆ ಬೆಸ್ಟ್ ಎನ್ನುವಂತ ಚರ್ಚೆ, ಅದು ಕೂಡ KL ರಾಹುಲ್ ಮತ್ತು ಶುಭ್ಮನ್ ಗಿಲ್ ನಡುವೆ ಕಂಪ್ಯಾರಿಸನ್ ವಾರ್ ನಡೀತಾ ಇದೆ. KL ಮತ್ತು ಗಿಲ್ ನಡುವೆ ಏಕದಿನ ಕ್ಯಾಪ್ಟನ್ಸಿ ವಾರ್. ನ್ಯೂಜಿಲೆಂಡ್ ವಿರುದ್ಧದ ಸರಣಿ ಭಾರತಕ್ಕೆ 2026ರ ಮೊದಲ ಸರಣಿ. ಹೀಗಾಗಿ ಸರಣಿಯನ್ನ ಗೆದ್ದು ಶುಭಾರಂಭ ಮಾಡಬೇಕು. ಏಕದಿನ ಮಾದರಿಗೆ ಸದ್ಯ ಶುಭ್ಮನ್ ಗಿಲ್ ಖಾಯಂ ನಾಯಕ ಆಗಿದ್ದಾರೆ. ಆದರೆ ಗಿಲ್ ಪ್ರಸ್ತುತ ಕಳಪೆ ಫಾರ್ಮ್ ನಲ್ಲಿದ್ದಾರೆ. ಸೌತ್ ಆಫ್ರಿಕಾ ವಿರುದ್ಧ ಕಳೆದ ಏಕದಿನ ಸೀರೀಸ್ನಲ್ಲಿ ಇಂಜುರಿ ಕಾರಣದಿಂದಾಗಿ ತಂಡದಿಂದ ಹೊರಗುಳಿದಿದ್ರು. KL ರಾಹುಲ್ ಅವರ ನಾಯಕತ್ವದಲ್ಲಿ ಭಾರತ ಸರಣಿಯನ್ನ ಗೆದ್ದಿದೆ. ಹೀಗಾಗಿ ಕಿವೀಸ್ ಬೇಟೆಗೆ ಗಿಲ್ ರನ್ನೇ ನಾಯಕನನ್ನಾಗಿ ಅಖಾಡಕ್ಕಿಳಿಸೋದಾ ಅಥವಾ ಗೆಲ್ತಾ ಇರುವಂತ ರಾಹುಲ್ಗೆ ಮತ್ತೆ ಚಾನ್ಸ್ ಕೊಡೋದಾ ಎನ್ನುವಂತ ಚರ್ಚೆ ನಡೀತಾ ಇದೆ. ಅಂದ್ರೆ ಗೆಲ್ಲೋ ರಾಹುಲ್ ಬೇಕಾ ಅಥವಾ ಸೋಲುವಂತ ಗಿಲ್ ಬೇಕಾ ಅನ್ನುವಂತ ವಾದ. ಆಸೀಸ್ ಸರಣಿಯಲ್ಲಿ ನಾಯಕನಾದಂತ ಶುಭ್ಮನ್ ಗಿಲ್ 3 ಪಂದ್ಯಗಳಿಂದ 42 ರನ್ಗಳನ್ನ ಕಲೆ ಹಾಕಿದ್ರು. ಆದ್ರೆ ನಾಯಕನಾಗಿ KL ರಾಹುಲ್ ಸೌತ್ ಆಫ್ರಿಕಾ ವಿರುದ್ಧ 2 ಇನ್ನಿಂಗ್ಸ್ಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಅರ್ಧ ಶತಕ ಸಿಡಿಸಿದ್ರು. ಸೊ ರಾಹುಲ್ ಬೆಸ್ಟ್ ಎನ್ನುವಂತೆಯೇ ಕಾಣ್ತಿದ್ದಾರೆ. ಹಾಗೇನಾದ್ರೂ ಶುಭ್ಮನ್ ಗಿಲ್ ಕಮ್ ಬ್ಯಾಕ್ ಮಾಡಿದ್ರು ಕೂಡ ಈ ಸರಣಿಯಲ್ಲಿ ಸಾಲು ಸಾಲು ಸವಾಲುಗಳನ್ನ ಮೆಟ್ಟಿ ನಿಲ್ಬೇಕಿದೆ. ಸೊ ಏನೆಲ್ಲ ಅಂತ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ, T20 ವಿಶ್ವಕಪ್ ತಂಡದಿಂದ ಹೊರಬಿದ್ದಿರುವಂತ ಶುಭ್ಮನ್ ಗಿಲ್. ಪ್ರಸ್ತುತ ಶುಭ್ಮನ್ ಗಿಲ್ ಆಟದ ವಿಚಾರದಲ್ಲಿ ಹಾಗೆ ಮೈಂಡ್ ವಿಚಾರದಲ್ಲೂ ಕೂಡ ಸ್ವಲ್ಪ ಗೊಂದಲದಲ್ಲಿದ್ದಾರೆ. ಯಾಕಂದ್ರೆ ಬ್ಯಾಟಿಂಗ್ ನಲ್ಲಿ ಅವರು ಕಳಪೆ ಫಾರ್ಮ್ ನಿಂದ ಬಳಲ್ತಾ ಇದ್ದಾರೆ. ಇದೆಲ್ಲದರ ನಡುವೆ T20 ವಿಶ್ವಕಪ್ ನಲ್ಲಿ ಆಡಬೇಕು ಎನ್ನುವಂತ ಕನಸನ್ನ ಕಂಡಿದ್ರು. ಯಾಕಂದ್ರೆ 2024ರ T20 ವಿಶ್ವಕಪ್ ನಲ್ಲೂ ಕೂಡ ಶುಭ್ಮನ್ ಗಿಲ್ ತಂಡದಲ್ಲಿ ಇರಲಿಲ್ಲ. ಸೊ ಈ ವರ್ಷ ಏನಾದ್ರೂ ಆಡಬೇಕು ಅಂದ್ರೆ ನೆಕ್ಸ್ಟ್ ಆವೃತ್ತಿಯಲ್ಲಾದ್ರೂ ಕೂಡ ಆಡೋಣ ಅನ್ಕೊಂಡ್ರೆ ಈ ಆವೃತ್ತಿಯಿಂದಲೂ ಕೂಡ ಅವರನ್ನ ತಂಡದಿಂದಲೇ ಹೊರಗಿಟ್ಟಿದ್ದಾರೆ. ಸೊ ಈ ಮೈಂಡ್ ಸೆಟ್ ನಿಂದ ಹೊರಬಂದು ಶುಭ್ಮನ್ ಗಿಲ್ ನಾಯಕನಾಗಿ ಏಕದಿನ ಸರಣಿಯನ್ನ ಗೆಲ್ಲಿಸಿಕೊಡುವಂತ ಚಾಲೆಂಜ್ ಇದೆ. ಅಂಡ್ ಏಕದಿನ ಮಾದರಿಯ ನಾಯಕನಾಗಿ ಆಟದ ಜೊತೆ ಗೆಲ್ಲಬೇಕಾಗುತ್ತೆ. ರೋಹಿತ್ ಶರ್ಮಾ ಅವರು ತಂಡದಲ್ಲಿ ಇರುವಂತೆಯೇ ಅವರಿಂದ ಕ್ಯಾಪ್ಟನ್ಸಿಯನ್ನ ಕಸಿದು ಶುಭ್ಮನ್ ಗಿಲ್ಗೆ ನೀಡಲಾಗಿದೆ. ಆಸ್ಟ್ರೇಲಿಯಾ ವಿರುದ್ಧದ ಸರಣಿ ಮೂಲಕ ಆಲ್ರೆಡಿ ನಾಯಕನಾಗಿ 3 ಪಂದ್ಯಗಳಲ್ಲಿ ಲೀಡ್ ಮಾಡಿದ್ದಾರೆ ಏಕದಿನ ನಾಯಕನಾಗಿ. ಸೌತ್ ಆಫ್ರಿಕಾ ಸೀರೀಸ್ನಲ್ಲಿ ಹೊರಗುಳಿದಿದ್ರು ಕೂಡ ಈಗ ಕಮ್ ಬ್ಯಾಕ್ ಮಾಡಬಹುದು ಕ್ಯಾಪ್ಟನ್ ಆಗಿ ನ್ಯೂಜಿಲೆಂಡ್ ವಿರುದ್ಧ. ಸೊ ಈ ಸೀರೀಸ್ನಲ್ಲಿ ಏಕದಿನ ಮಾದರಿಯಲ್ಲಿ ಜಸ್ಟ್ ಕ್ಯಾಪ್ಟನ್ ಆಗಿ ಅಷ್ಟೇ ಅಲ್ಲ, ಬ್ಯಾಟಿಂಗ್ ನಲ್ಲೂ ಕೂಡ ಗೆಲ್ಲಲೇಬೇಕಾದಂತ ಅನಿವಾರ್ಯತೆಯಲ್ಲಿದ್ದಾರೆ. ಅಂಡ್ KL ರಾಹುಲ್ ಕಳೆದ ಸೀರೀಸ್ನಲ್ಲಿ ಗೆದ್ದು ತೋರಿಸಿದ್ದಾರೆ. ಸೌತ್ ಆಫ್ರಿಕಾ ವಿರುದ್ಧದ ಸೀರೀಸ್ನಲ್ಲಿ KL ರಾಹುಲ್ ನಾಯಕನಾಗಿ ಗೆದ್ದಿರೋದ್ರಿಂದ ಪ್ರಸ್ತುತ ಶುಭ್ಮನ್ ಗಿಲ್ ಈಗ ಪ್ರೆಷರ್ ನಲ್ಲಿರ್ತಾರೆ. ಸೊ ಅವರು ಕೂಡ ಕ್ಯಾಪ್ಟನ್ ಆಗಿ ಗೆದ್ದು ತೋರಿಸಬೇಕಾಗುತ್ತೆ. ಅಂಡ್ ಅದೆಲ್ಲಕ್ಕಿಂತ ಹೆಚ್ಚಾಗಿ ಬ್ಯಾಟಿಂಗ್ ನಲ್ಲೂ ಕೂಡ ಕಳಪೆ ಫಾರ್ಮ್ ನಿಂದ ಹೊರಬರಬೇಕು. ಪ್ರಸ್ತುತ ಶುಭ್ಮನ್ ಗಿಲ್ ಇರುವಂತ ಅತಿ ದೊಡ್ಡ ಚಾಲೆಂಜ್ ಅಂದ್ರೆ ಕಳಪೆ ಫಾರ್ಮ್. ಕ್ಯಾಪ್ಟನ್ ಆದ್ಮೇಲೆ ಅವರಿಗೆ ಬ್ಯಾಟಿಂಗ್ ಕಂಪ್ಲೀಟ್ ಆಗಿ ಡಲ್ ಹೊಡಿತಾ ಇದ್ದಾರೆ. T20ನಲ್ಲಂತೂ ಅವರು ಬ್ಯಾಟಿಂಗ್ ಸೌಂಡೇ ಮಾಡಲಿಲ್ಲ. ಇಡೀ ವರ್ಷ ಒಂದೇ ಒಂದು ಅರ್ಧ ಶತಕ ಬರಲಿಲ್ಲ ಅಂತ ಈಗ ತಂಡದಿಂದಲೇ ಆಲ್ರೆಡಿ ಗೇಟ್ ಪಾಸ್ ಕೊಟ್ಟಾಗಿದೆ. ಸೊ ಏಕದಿನ ಮಾದರಿಯಲ್ಲಿ ನಾಯಕತ್ವವನ್ನು ಉಳಿಸ್ಕೊಳ್ಬೇಕು, ಹಾಗೆ ಏಕದಿನ ಮಾದರಿಯ ಪಂದ್ಯಗಳಲ್ಲಿ ಕಂಟಿನ್ಯೂ ಆಗಬೇಕು ಅಂತಂದ್ರೆ ಕಳಪೆ ಫಾರ್ಮ್ ನಿಂದ ಹೊರಬಂದು ಬಿಗ್ ಇನ್ನಿಂಗ್ಸ್ ಅನ್ನ ಬಾರಿಸಲೇಬೇಕಾದಂತ ಅನಿವಾರ್ಯತೆ ಇದೆ. ಅಂಡ್ ಅದೆಲ್ಲಕ್ಕಿಂತ ಹೆಚ್ಚಾಗಿ ಆಲ್ ಫಾರ್ಮೆಟ್ ನಲ್ಲಿ ರೋಹಿತ್ ಮತ್ತು ಕೊಹ್ಲಿ ಅಲ್ಲ ಎನ್ನುವಂತ ಟೀಕೆ ಇದೆ. ಶುಭ್ಮನ್ ಗಿಲ್ ರನ್ನ BCCI ಆಗಿರುವಂತ ದೊಡ್ಡ ಚಾಲೆಂಜ್ ಹಾಗೆ ಅಜೆಂಡಾ ಅಂತಂದ್ರೆ ಶುಭ್ಮನ್ ಗಿಲ್ ರನ್ನ ಆಲ್ ಫಾರ್ಮೆಟ್ ಪ್ಲೇಯರ್ ಆಗಿ ಮಾಡೋದು. ಅಂದ್ರೆ ಏಕದಿನ T20 ಹಾಗೆ ಟೆಸ್ಟ್ ಫಾರ್ಮೆಟ್ 3 ಮಾದರಿಯಲ್ಲೂ ಕೂಡ ಆಡಿಸಬೇಕು ಅನ್ನುವಂಥದ್ದು BCCIನ ವಾದ. ಯಾಕಂದ್ರೆ ಕೊಹ್ಲಿ ಮತ್ತು ರೋಹಿತ್ ರಂತೆಯೇ ಶುಭ್ಮನ್ ಗಿಲ್ ರನ್ನು ಕೂಡ ಟೀಮ್ ಇಂಡಿಯಾದ ಬ್ಯಾಕ್ ಬೋನ್ ಆಗಿ ಮಾಡಬೇಕು ಅನ್ನೋಂಥದ್ದು. ಬಟ್ ಈ ಇಬ್ಬರು ಆಟಗಾರರು ಏನ್ ರೋಕೋ ಜೋಡಿ ಇದೆಯಲ್ಲ, ಆ ಇಬ್ಬರು ಕೂಡ 3 ಮಾದರಿಯಲ್ಲಿ ಅದ್ಭುತ ಪ್ರದರ್ಶನಗಳನ್ನ ನೀಡಿದ್ದಾರೆ. ಬಟ್ ಇವರಿಬ್ರು ತರ ಆಗೋಕೆ ಗಿಲ್ಗೆ ಸಾಧ್ಯನೇ ಇಲ್ಲ ಎನ್ನುವಂಥದ್ದು
ಕೆಲವರ ಟೀಕೆ. ಸೊ ಈ ಟೀಕೆಯನ್ನ ಮೆಟ್ಟಿ ನಿಲ್ಬೇಕು, ಹಾಗೆ ತಾನು ಕೂಡ ರೋಹಿತ್ ಹಾಗೆ ಕೊಹ್ಲಿ ಅಂತೆ ಬೆಸ್ಟ್ ಇನ್ನಿಂಗ್ಸ್ ಅನ್ನ ಕೊಡಬಹುದು ಅನ್ನೋದನ್ನ ಸಾಬೀತು ಮಾಡಿಸಬೇಕಾದಂತ ಅನಿವಾರ್ಯತೆಯಲ್ಲೂ ಕೂಡ ಇದ್ದಾರೆ ಗಿಲ್. ಹೀಗೆ ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸೀರೀಸ್ ಗಿಲ್ ಪಾಲಿಗೆ ಡೂ ಆರ್ ಡೈ ಅಂತಿದೆ. ಇನ್ನು ಇದೆಲ್ಲದರ ನಡುವೆ ಸರಣಿಗೆ ಯಾರೆಲ್ಲ ಸೆಲೆಕ್ಟ್ ಆಗ್ತಾರೆ ಅನ್ನುವಂತ ಕುತೂಹಲ ಕೂಡ ಇದೆ. ಫೆಬ್ರವರಿಯಲ್ಲಿ T20 ವಿಶ್ವಕಪ್ ಕೂಡ ಇರೋದ್ರಿಂದ ಹಲವು ಆಟಗಾರರನ್ನ ಈ ಸರಣಿಯಿಂದ ಕೈ ಬಿಡುವಂತ ಸಾಧ್ಯತೆ ಇದೆ. ಬಹುತೇಕ ಶುಭ್ಮನ್ ಗಿಲ್ ಅವರ ಏಕದಿನ ತಂಡದ ನಾಯಕನಾಗಿ ಕಂಬ್ಯಾಕ್ ಮಾಡ್ತಾರೆ ಅಂಡ್ ವಿಕೆಟ್ ಕೀಪರ್ ಬ್ಯಾಟರ್ ರಿಷಬ್ ಪಂತ್ ಹೊರಗುಳಿಯುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಸೌತ್ ಆಫ್ರಿಕಾ ಸೀರೀಸ್ ನಲ್ಲಿ ಇದ್ರೂ ಕೂಡ ಒಂದೇ ಒಂದು ಪಂದ್ಯದಲ್ಲೂ ಕೂಡ ಅವರು ಪ್ಲೇಯಿಂಗ್ 11 ನಲ್ಲಿ ಆಡಿರಲಿಲ್ಲ ಅಂಡ್ 2024 ಆಗಸ್ಟ್ ಬಳಿಕ ಅವರು ಏಕದಿನ ತಂಡದ ಪ್ಲೇಯಿಂಗ್ 11 ನಲ್ಲಿ ಕಾಣಿಸಿಕೊಂಡೇ ಇಲ್ಲ. ಚಾಂಪಿಯನ್ಸ್ ಟ್ರೋಫಿ ಹಾಗೆ ಇಂಗ್ಲೆಂಡ್ ವಿರುದ್ಧದ ತವರು ಸರಣಿಯಲ್ಲೂ ಕೂಡ ಬೆಂಚ್ ಕಾದಿದ್ರು. ಬಹುತೇಕ ಈ ಸರಣಿಗೆ KL ರಾಹುಲ್ಗೆ ಬ್ಯಾಕಪ್ ಆಗಿ ಇಶಾನ್ ಕಿಶನ್ ರನ್ನ ಸೇರಿಸಿಕೊಳ್ಳುವಂತ ಚಾನ್ಸಸ್ ಇದೆ. ವಿಶ್ವಕಪ್ಗೂ ಮುನ್ನ ಭಾರತ ಪರ ಆಡೋಕೆ ಕಿಶನ್ಗೆ ಅವಕಾಶ ಸಿಕ್ಕಂತಾಗುತ್ತೆ. ಹಾಗೆ T20 ವಿಶ್ವಕಪ್ ಹಿನ್ನೆಲೆಯಲ್ಲಿ ಜಸ್ಪ್ರೀತ್ ಬುಮ್ರಾ ಹಾಗೆ ಹಾರ್ದಿಕ್ ಪಾಂಡ್ಯರನ್ನು ಕೂಡ ಕೈ ಬಿಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ನ್ಯೂಜಿಲೆಂಡ್ ವಿರುದ್ಧ 5 ಪಂದ್ಯಗಳ T20 ಸರಣಿ ಇದ್ದು ನೆಕ್ಸ್ಟ್ ವಿಶ್ವಕಪ್ ಇರೋದ್ರಿಂದ ಇವರಿಬ್ಬರಿಗೂ ಕೂಡ ರೆಸ್ಟ್ ಅನ್ನ ನೀಡಬಹುದು. ಯಾಕಂದ್ರೆ T20 ತಂಡಕ್ಕೆ ಇವರಿಬ್ರು ಕೂಡ ಬೆಸ್ಟ್ ಪ್ಲೇಯರ್ಗಳು. ಅಂಡ್ ಏಕದಿನ ಸರಣಿಗೆ ಯಾರೆಲ್ಲ ಸೆಲೆಕ್ಟ್ ಆಗಬಹುದು ಅನ್ನುವಂತ ಸಂಭಾವ್ಯ ಪಟ್ಟಿಯನ್ನ ನೋಡೋದಾದ್ರೆ ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿ ಕಂಬ್ಯಾಕ್ ಮಾಡ್ತಾರೆ ಅಂಡ್ ರೋಹಿತ್ ಶರ್ಮಾ, ಯಶಸ್ವಿ ಜೈಸ್ವಾಲ್, ವಿರಾಟ್ ಕೊಹ್ಲಿ, ಋತುರಾಜ್ ಗಾಯಕ್ವಾಡ್, ಶ್ರೇಯಸ್ ಅಯ್ಯರ್, KL ರಾಹುಲ್, ಇಶಾನ್ ಕಿಶನ್, ರವೀಂದ್ರ ಜಡೇಜಾ, ವಾಷಿಂಗ್ಟನ್ ಸುಂದರ್, ಕುಲ್ದೀಪ್ ಯಾದವ್, ಹರ್ಷಿತ್ ರಾಣಾ, ಹರ್ಷದೀಪ್ ಸಿಂಗ್, ಮೊಹಮ್ಮದ್ ಸಿರಾಜ್. ಸೊ ಇದು ಸದ್ಯಕ್ಕಿರುವಂತ ನಿರೀಕ್ಷಿತ ತಂಡ. ಸೊ ಈ ವಾರದಲ್ಲೇ ಫೈನಲ್ ಟೀಮ್ ಕೂಡ ಅನೌನ್ಸ್ ಆಗಲಿದ್ದು ಕೆಲವರು ಅಚ್ಚರಿ ರೀತಿಯಲ್ಲಿ ಚಾನ್ಸ್ ಪಡೆಯುವಂತ ನಿರೀಕ್ಷೆ ಅಂತೂ ಇದೆ. ಅಂತಿಮವಾಗಿ ನಿಮ್ಮ ಪ್ರಕಾರ KL ರಾಹುಲ್ ಮತ್ತು ಶುಭ್ಮನ್ ಗಿಲ್ ಅಂತ ಬಂದಾಗ ಯಾರಿಗೆ ಕ್ಯಾಪ್ಟನ್ಸಿಯನ್ನ ನೀಡಿದ್ರೆ ಬೆಸ್ಟ್ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.